ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಟ್ರಿಪಲ್ ಯೂಟ್ಯೂಬ್ ಚಾನಲ್. ಇಲ್ಲಿ ಆಲ್ರೆಡಿ ಏನೋ ತುಂಬ ಐಟಮ್ಸ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ನಮ್ಮ ಶೆಫ್ನ ಕೇಳೋಣ ಪಟ ಏನೇನು ಮಾಡ್ತಿದ್ದಾರೆ ಅಂತ. ಬನ್ನಿ, ನೀವು ಇಲ್ಲಿ ಆರಾಮಾಗಿ ಚಿಲ್ ಮಾಡ್ತಿದ್ದೀರಾ. ಏನು ಮಾಡ್ತಿದ್ದೀರಾ ಅಂತ ನಮ್ಮ ಆಡಿಯನ್ಸ್ ಸ್ವಲ್ಪ ಹೇಳಿದ್ರೆ. ಅಲ್ಲಿ ನೋಡು ಲಿಂಗ ಆಡ್ತಿದ್ರು ನೋಡಿ. ಓ ಹಲೋ ಸರ್. ನಮಸ್ತೆ. ಕಾರ್ ಹಿಡ್ಕೊಂಡು ಆಟ ಆಡ್ತಿದ್ದಾರೆ. ನಮಸ್ತೆ ಅನ್ನೋದು ಬಿಟ್ಬಿಟ್ಟು ಏನು ಮಾಡ್ತಿದ್ದೀವಿ ಅಂತ ಹೇಳಿ. ಐಟಮ್ಸ್ ಹೆಸರು ಗೊತ್ತಿಲ್ಲ. ಹೋಗೋಗಿ ನಾನು ಇವ್ರನ್ನ ಕೇಳ್ತೀನಿ, ನಮ್ಮ ಮೇನ್ ಶೆಫ್ನ ಕೇಳೋಣ. ಶೆಫ್, ಇವತ್ತು ನಾವು ಸ್ಟಫ್ ಚಿಕನ್ ಮಾಡ್ತಿದ್ದೀವಿ. ಸ್ಟಫ್ ಚಿಕನ್, ಎಸ್. ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ನಾರ್ಮಲ್ ಆಗಿ ಸೇಮ್ ತಿಂದು ನಮ್ಗೆ ಬೋರ್ ಆಯ್ತು. ಹೌದು, ನನಗೂ ಬೋರ್ ಆಗಿತ್ತು. ನಾನು ಹೇಳೋಣ ಅನ್ಕೊಂಡೆ, ನನ್ನ ಮನ್ಸಿನ ಮಾತನ್ನ ನೀವೇ ಅರ್ಥ ಮಾಡ್ತೀವಿ. ಇನ್ನೊಂದು ತುಂಬಾ ದಿನ ಡಯಟ್ ಆಯ್ತು. ಇವತ್ತು ಒಂದಿನ ಚೀಟ್ ಮೀಲ್ ಮಾಡೋಣ ಅಂತ, ಸ್ವಲ್ಪ ಚೀಸಿ ಚೀಟ್ ಮೀಲ್. ಇವ್ರೇನಾದ್ರು ಹೇಳಿದ್ರ ಚೀಟ್ ಮೀಲ್ ಮಾಡೋಣ ಅಂತ? ಅವನು ಹೇಳಿಲ್ಲ. ಯಾವಾಗ ನೀವು ಹಾಸ್ಪಿಟಲ್ ಅಂದ್ರೆ ಅವಾಗಿಂದ ನಾನು ಚೀಟ್ ಮೀಲ್. ಓಕೆ, ಹಾಗಿದ್ರೆ ಲೇಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಶೆಫ್ ಬನ್ನಿ. ಸೊ ಫಸ್ಟ್ ಬೇಕಾಗಿರೋದು ಚಿಕನ್ ಬ್ರೆಸ್ಟ್ ಪೀಸು. ಇದನ್ನ ಈ ತರ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿದೀವಿ. ಒಳ್ಳೆ ಬಟರ್ಫ್ಲೈ ಇದ್ದಂಗೆ ಐತಲ್ಲ. ಫಿಲ್ಲಿಂಗ್ ಮಾಡೋದಕ್ಕೆ ಓಕೆನಾ. ಆನಿಯನ್ ಆಸ್ ಯೂಶುವಲ್, ಕ್ಯಾಪ್ಸಿಕಮ್ ಕಲರ್, ಟೊಮ್ಯಾಟೊ ಆಲ್ರೆಡಿ ನಾವು ಬೇಯಿಸಿ ಕುಕ್ಕರ್ ಒಂದು ವಿಸಿಲ್ ಹಾಕ್ಸ್ಬಿಟ್ಟು ಫಿಲ್ ಮಾಡಿದೀವಿ. ಓಕೆ, ಮೊಜರೋಲಾ ಚೀಸ್ ಅಂಡ್ ಫ್ರೆಶ್ ಕ್ರೀಮ್. ಸೊ ಇದು ಜಲಪಿನೋ ಏನೋತಪ್ಪ, ಏನದು ಜಲಪಿನೋ ಚೀಸ್. ಆಕ್ಚುಲಿ ಕ್ರೀಮ್ ಚೀಸ್ ಹಾಕ್ಬಿಟ್ಟು ಮಾಡಬಹುದು. ಕ್ರೀಮ್ ಚೀಸ್ಗೆ ನಿಮ್ಗೆ ಯಾವ್ದು ಸ್ಪೈಸಸ್ ಬೇಕು ಅಂಡ್ ಸಾಲ್ಟ್, ಪೆಪ್ಪರ್, ಯಾವ ತರ ಸ್ಪೈಸಸ್ ಬೇಕು ಆ ತರ ನೀವು ಮಾಡಬಹುದು. ಬಟ್ ನಮಗೆ ಸ್ಪೈಸಿ ಇರ್ಲಿ ಅಂತ ನಾವು ಆಲ್ರೆಡಿ ಈ ಚೀಸ್ ನ ತಗೊಂಡ್ ಬಂದಿದ್ವಿ. ಏನ್ ಚೀಸ್ ಅದು? ಅದು ಜಲಪಿನೋ ಅಲ್ಲ, ಅದು ಜಾಲಪಿನೋ ಚೀಸ್. ಅದು ಓಕೆ, ಜಾಲಪಿನೋ ಚೀಸ್. ಇದರಲ್ಲಿ ಆಲ್ರೆಡಿ ನಿಮ್ಗೆ ಎಲ್ಲ ಸ್ಪೈಸಸ್ ಇರುತ್ತೆ, ಸಾಲ್ಟೆಡ್ ಎಲ್ಲ ಇರುತ್ತೆ. ಅಂಡ್ ಇದನ್ನ ಏನು ಅಂತ ನಮ್ಮ ಅಥರ್ ಅವರು ಹೇಳ್ತಾರೆ. ಏನಿದು? ಪಾರ್ಸ್ಲೆ. ಸೊ ಇದು ಕೂಡ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಕೊತ್ತಂಬರಿ ತರ ಇದೆಲ್ಲ. ಇದು ಕೊತ್ತಂಬರಿ ತರ ಇದೆ. ಇದು ಒನ್ ಆಫ್ ದ ಹರ್ಬ್ಸ್. ಸೊ ಇವಾಗ ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಚಿಕನ್ಗೆ ಫಿಲ್ಲಿಂಗ್ ಮಾಡಿ ಸ್ಟಫ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಟೊಮ್ಯಾಟೊ ಪ್ಯೂರಿ ಮಾಡಬೇಕು. ಸೊ ನಾವು ಇವತ್ತು ಟೊಮೆಟೊ ಪ್ಯೂರಿ ಮನೇಲೆ ಮಾಡ್ತೀವಿ, ಹೊರಡಿಂದ ತಂದಿಲ್ಲ. ಸೊ ನಾವು ಮನೇಲೆ ಮಾಡ್ತಾ ಇದೀವಿ. ಸೊ ಟೇಸ್ಟ್ ಸ್ವಲ್ಪ ಬೆಟರ್ ಆಗಿರ್ಲಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಹಾಗೆ ಬ್ಯಾಚುಲರ್ಸ್ ಅಲ್ವಾ, ಸ್ವಲ್ಪ ಉಳಿತಾಯ ಮಾಡೋಣ ಅಂತ. ಎಕ್ಸಾಕ್ಟ್ಲಿ. ಸೊ ಇವಾಗ ಇದ್ರೊಳಗೆ ಜಾಲ್ಪಿನೋ ಚೀಸ್ ಹಾಕ್ಬಿಟ್ಟು ಅದ್ರೊಳಗೆ ಪಾರ್ಸ್ಲೆ, ಅದ್ರ ಜೊತೆಗೆ ಕೆಂಪು ಮತ್ತೆ ಹಳದಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಸೊ ಅದ್ರ ಮೂರನ್ನ ಆಲ್ರೆಡಿ ಹಾಕಿದೀವಿ. ಸೊ ಆನಿಯನ್ಸ್ ಮಾತ್ರ ಹಾಕಿರಲ್ಲ? ಇಲ್ಲ, ಆನಿಯನ್ಸ್ ಅದು ಪ್ಯೂರಿ ಮಾಡ್ಕೊಳ್ಳೋಕೆ. ಈಗ ಸ್ಟಫ್ ಆ ಮಿಶ್ರಣವನ್ನು ಚಿಕನ್ ಮಧ್ಯದಲ್ಲಿ ಹಾಕಿ ಸ್ಟಫ್ ಮಾಡಿ. ಅಲ್ಲ, ಅದನ್ನ ಮುಂದಕ್ಕೆ ಹೇಳು. ಅದ ಹೇಳ್ತಿದ್ದೀನಿ, ಹೇಳು. ಪ್ರಾಸೆಸ್ ಟೈಮಲ್ಲಿ ಹೇಳ್ಬೇಕು. ಅದನ್ನು ಮಡ್ಚೇರಿ. ಏನೋ ಹೇಳಿದೆ ಅಣ್ಣ, ಮಡ್ಚಿರಿ. ಚೆನ್ನಾಗಿ ಹೇಳಿದೆ. ಇದು ದೀಪು, ಇವಾಗ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ತಿರೋ ಸಾಂಗ್ ಯಾವ್ದು? ನಾನು ನೋಡ್ದಂಗೆ ಪ್ರೇಮದ ಊರಲ್ಲಿದ್ದು 2 ಸಾಂಗ್ ಸ್ವಲ್ಪ ಟ್ರೆಂಡಲ್ಲಿ ಓಡ್ತಾ ಇದೆ. ಎಕ್ಸಾಕ್ಟ್ಲಿ. 2 ಸಾಂಗ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಯಾವ್ದಪ್ಪ ನಿನ್ ಫೇವರೇಟ್ ಸಾಂಗ್? ನನಗೆ ಪ್ರೇಮದ ಊರಲ್ಲಿ ತುಂಬಾ ಇಷ್ಟ. ಅಂಡ್ ಸೆಕೆಂಡ್ ಅವನಂತ ಅಪ್ಪ ನೀನು. ಅದು ಲಿರಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಹೌದು, ಮ್ಯೂಸಿಕ್ ವೈಸ್ ಒಂದು ಬರೀ ಮ್ಯೂಸಿಕ್. ಇದು ಒಂಥರ ನನಗೆ ಪರ್ಸನಲಿ ಒಂಥರ 90s, 80s, 90s, 2000 ಆ ಟೈಮಲ್ಲಿ ಸಾಂಗ್ ಬರ್ತಾ ಇತ್ತಲ್ವಾ. ಸೊ ಆ ವೈಬ್ಸ್ ಕೊಡ್ತು. ಬಿಕಾಸ್ ಲಿರಿಕ್ಸ್ ಎಲ್ಲ ತುಂಬಾ ನಮ್ಗೆ ಕನೆಕ್ಟ್ ಆಗುತ್ತೆ. ಬರೀ ಮ್ಯೂಸಿಕ್ ಇಲ್ಲ ಬರೀ ಏನೋ ಒಂದು ಸಾಂಗ್ಗೆ ಫೀಲ್ ಮಾಡೋ ತರ ಲಿರಿಕ್ಸ್ ಇಲ್ಲ, ತುಂಬಾ ಅರ್ಥಪೂರ್ಣವಾಗಿದೆ. ಆ ತರ ಸಾಂಗ್ ಬಂದಿರೋದು ವೆರಿ ರೇರ್. ಸೊ ಹಾಗಾಗಿ ಆಡಿಯನ್ಸ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಪ್ರೇಮದ ಊರಲ್ಲಿ ಸಾಂಗ್ಸ್ ನ ಇವಾಗಲೇ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್. ನಿಮ್ ಫಾದರ್ ಜೊತೆ ಆದ್ರೆ ಒಂದ್ ರೀಲ್ ಕೂಡ ಮಾಡಿ. ನಮ್ಮ ರಮಿಕಾ ಶಿವ ಅವರು ಇನ್ನ ಖುಷಿ ಪಡ್ತಾರೆ. ಆಮೇಲೆ ಎಲ್ರಿಗೂ ನಮ್ಮ ಆಡಿಯನ್ಸ್ ಹೇಳಿ, ರಮಿಕಾ ಶಿವ ಅವ್ರ ಜೊತೆ ಮತ್ತೆ ಒಂದು ಅಡಿಗೆ ಮಾಡ್ಬೇಕಂದ್ರೆ ನೀವು ಆದಷ್ಟು ಬೇಗ ಜಾಸ್ತಿ ಎಲ್ಲ ಮಾಡಿ. ನಮ್ಮ ರಮಿಕಾ ಶಿವ ಅವ್ರ ಜೊತೆ ಮತ್ತೊಂದು ರೀಲ್ ಮಾಡ್ಬೇಕು ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಸೊ ಅದಕ್ಕೇನೆ ನಿಮ್ಮನ್ನ ಜಾಸ್ತಿ ಕಾಯಿಸಲ್ಲ, ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಪ್ರೇಮದ ಊರಲ್ಲಿ ಸಾಂಗ್ ಅನ್ನ ರೀಲ್ ಮಾಡ್ಬಿಟ್ಟು ರಮಿಕಾ ಶಿವ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿ.
ಅವಾಗ ರಮಿಕಾ ಶಿ ಅವರು ಹೇಳ್ತಾರೆ ಟ್ರಿಪಲ್ ಟ್ರಬಲ್ಗೆ ನಾನು ಬರ್ತೀನಿ ಇಲ್ಲ ಡೇಟೇ ಕೊಡಲ್ಲ. ನೋಡಿ ನೀವ್ ಹೇಳ್ದಾಗ ನಾವು ರೀಲ್ ಮಾಡಿ ಹಾಕಿದೀವಿ, ನೀವು ನಮ್ಗೆ ಬೇಕಾಗಿರೋ ರೀಲ್ ಅಲ್ಲಿ ಬನ್ನಿ ಅಂತ ಕಮೆಂಟ್ ಮಾಡಾಕಿಲ್ಲ ಅಷ್ಟೇ. ಅಷ್ಟೇ ಮುಗೀತು. ಸೊ ಫಿಲ್ಲಿಂಗ್ ಇಸ್ ಡನ್. ಓಕೆ, ಫಿಲ್ಲಿಂಗ್ ಮುಗೀತು. ಮಾತಾಡೋ ಗ್ಯಾಪ್ ಅಲ್ಲಿ ಫಿಲ್ಲಿಂಗ್ ಮುಗ್ದೋಗಿದೆ. ಈಗ ನೆಕ್ಸ್ಟ್ ಪ್ರಾಸೆಸ್ ಏನೇ ಇದ್ದು ನಾವು ಕೊಕೊನಟ್ ಆಯಿಲ್ ನ ಬಿಟ್ಟು ಹೋಗೋದೇ ಇಲ್ಲ. ಹೌದು. ಸೊ ಕೊಕೊನಟ್ ಆಯಿಲ್ ಫಸ್ಟ್ ಶುದ್ಧ ಕೊಬ್ಬರಿ ಎಣ್ಣೆ ಪಾತ್ರೆಗೆ ಹಾಕೊಂಡು. ಮೊಬೈಲ್ ಯಾರ್ದು? ಅದು ದೀಪಕ್. ಓ ನಮ್ದೇನಾ? ಕೊಡಿ, ವಾಲ್ಪೇಪರ್ ನೋಡೋ ಇಲ್ಲಿ. ಸೊ ಔಟ್ ಆಫ್ ಕಾಂಟೆಸ್ಟ್ ಹೋಗೋದು ಬೇಡ. ನೆಕ್ಸ್ಟ್ ಈರುಳ್ಳಿ ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಮೈಂಡ್ ಸೆಟ್ ತರ ಹಾಕೊಂಡಿದ್ದಾನೆ ನೋಡಿ. ರೆಡಿ ನೆಕ್ಸ್ಟ್ ನೋಡಿ ಆಡಿಯನ್ಸ್, ಮಿಲಿಯನಿಯರ್ ಮೈಂಡ್ ಸೆಟ್. ಸೊ ಅಣ್ಣಂಗೆ ಇಂಡಿಯನ್ ರುಪೀಸ್ ಬೇಡ, ಡಾಲರ್ ಬೇಕು. ಡಾಲರ್ ಬದುಕ್ತಾವ ನೀನು. ಶೆಫ್, ಸೊ ನೆಕ್ಸ್ಟ್ ಆನಿಯನ್ ಹಾಕೊಂಡ್ವಿ, ಟೊಮೆಟೊ, ಆಮೇಲೆ ಏನು ಕೇಳ ಪ್ಯೂರಿ ಮಾಡೋದಕ್ಕೆ ಚಾಮಚ ಪ್ಯೂರಿ. ನಾನು ಅವನಿಗೆ ಕ್ವಶನ್ ಕೇಳಿ. ಓ ಸಾರಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಯ್ಯೋ ಏನ್ ಮಾಡ್ಬೇಕು ಶೆಫ್? ಅದನ್ನ ಸ್ಟವ್ ಮಾಡ್ಬೇಕು. ಏನ ಅದು ಬರೀ ಅಲರ್ಟ್ಸ್ ಅಲ್ಲ, ಇಟ್ಸ್ ಎ ಪ್ರಾಸೆಸ್. ಓಕೆ, ಇಂಗ್ಲಿಷ್ ಮಾತಾಡೋಣ ಜಾಸ್ತಿ, ಕನ್ನಡ ಮಾತಾಡೋದು. ಓ ನಿಮ್ಗೆ ಅರ್ಥ ಆಗಲ್ಲ ಇಂಗ್ಲೀಷ್? ಹೌದೌದು, ನಾವು ಕನ್ನಡ ಅಣ್ಣ ಟೊಮೊಟೊ ಒಂದು ಸ್ಮ್ಯಾಶ್ ಮಾಡ್ಬೇಕಾ ಹಿಂಗೆ? ತೊಂದರೆ ಇಲ್ಲ. ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್. ಹಾಗಂತ ಇಲ್ಲಿ ಬೇಡ ನೀನು ನಾರ್ಮಲ್ ಆಗಿ ಮಾಡು. ಇನ್ನೊಂದು ಎಕ್ಸ್ಟ್ರಾ ವರ್ಕ್ ಕೊಟ್ಬಿಡ್ತಾನೆ ಆಮೇಲೆ. ಎಮೋಷನಲ್ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ, ಮ್ಯಾನೇಜ್ಮೆಂಟ್ ನಮ್ಮವರಲ್ಲ. ನನ್ನ ಹತ್ರ ಮಾತ್ರ ಮಾತಾಡ್ಬೇಕಾದ್ರೆ ಮಾತ್ರ ನಮ್ಮವ್ರು ಅನ್ನೋದು ಬರಲ್ಲ. ನೀವು ನನ್ನ ಎದೆಯ ಆಳದಲ್ಲಿ ಅವಿತು ಕುಳಿತಿರುವಿರಿ. ಅವಿತು ಕುಳಿತಿರುವಿರಿ. ಬರೀ ಕುತ್ತಿಲ್ಲ, ನಾ ಮನೆ ಮಾಡ್ಕೊಂಡಿದ್ಬಿಟ್ಟವ್ರೆ, ಹಂಗಾಗಿ ಲವ್ ಜಾಸ್ತಿ. ಏನ್ ಮಾಡೋಣ? ಏನಂದೆ ಇನ್ನೊಂದ್ಸಲ ಹೇಳ. ನೋಡ್ ನಾನಾದ್ರೂ ಒಬ್ನೇ ಮಗ ಅಲ್ವಾ, ಇಲ್ಲಿರೋರ್ನ ಅಣ್ಣ ಅನ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಪೋಸ್ಟ್ ಇವ್ರು ಇನ್ಸ್ಟಾಗ್ರಾಮ್ ನಾ ಕಿತ್ತಾಡ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಬ್ರದರ್ ಫಾರ್ ಲೈಫ್. ಸೊ ಗಾಯ್ಸ್, ಟೊಮೊಟೊ ಗೊಜ್ಜು ರೆಡಿ ಇದೆ. ಟೊಮೊಟೊ ರೆಡಿ ಇದೆ. ಏನೋ ಮಾಡ್ತಾ ಅನ್ಕೊಂಡೆ. ಅಲ್ಲ ಯಾಕೋ ಸ್ಮೆಲ್ ಹಂಗೆ ಬರ್ತಾ ಇತ್ತು, ಹಂಗೆ ಹೇಳ್ದೆ. ನಾವು ವಿಡಿಯೋ ಮಾಡ್ತಿದ್ದೆ, ಇಲ್ಲೊಬ್ಬ ಚಿಪ್ಸ್ ತಿನ್ಕೊಂಡ್ ಕೂತಿಯಾನೆ. ನಮ್ ತಲೆ ತಿನ್ನೋ ಬದಲು ಅದಾದ್ರೂ ತಿನ್ಲಿ ಅಣ್ಣ, ಸೊ ಸ್ವಲ್ಪ ಸಮಾಧಾನವಾಗಿರ್ಬೋದು. ಚಿಪ್ಸ್ ಶೆಫ್ ಇದಾಗಿದ್ಯಾ ನೋಡಿ? ಆದ್ರೆ ಹೇಳ್ತೀನಿ, ತಿರ್ಗ್ಸ್ ಕೈ ನೋವು. ಅವನಿಗೆ ಅರ್ಜೆಂಟ್ ಆಗಿರೋದು, ಅರ್ಜೆಂಟ್ ಆಗಿರೋ ಚಿಪ್ಸ್ ತಿನ್ಬೇಕು. ಬರೀ ಇಂಥದೆಯಾ? ಸೊ ನಾವು ಮಾಡ್ಬೇಕಾಗಿರೋದು ಚಿಕನ್ನ ತವಾ ಫ್ರೈ. ಸೊ ನಾವು ಬಟರ್ ಯೂಸ್ ಮಾಡ್ತಾ ಇದೀವಿ. ಎಷ್ಟು ಕ್ಯೂಬ್ಸ್ ಯೂಸ್ ಮಾಡ್ಬೇಕಾಗುತ್ತೆ? ಸದ್ಯಕ್ಕೆ ನಾನು 4 ಯೂಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ. ಇನ್ನೊಂದು ಬಿಡಿ. ಇತ್ತೀಚೆಗೆ ದೀಪು ಸಿಕ್ಕಾಬಟ್ಟೆ ಇನ್ನೊಂದು ಬಿಡಿಸ್ ಮುಗ್ದನ್ ತರ ಅಲ್ಲ. ಮುಗ್ದ ಅಂದ್ರೆ ದೀಪು, ನೀಪು ಅಂದ್ರೆ ಮುಗ್ದ ಮುಕುದ. ಅಷ್ಟೇ. ಅದೇ ಮಾಡಿದ್ರೆ ಚೆನ್ನಾಗಿ ಮುಗ್ತೀನಿ. ಅದಕ್ಕೆ ಅವನು ಮುಕುದ ಅಂತ ಹೆಸರು. ಶೆಫ್ ವಿಡಿಯೋ ಮಾಡಿ ಅಂದ್ರೆ ಇಲ್ಲಿ ನೋಡಿ ತಿನ್ಕೊಂಡು. ಅಣ್ಣ ಇಲ್ಲಿ ನೋಡಿ ಅಣ್ಣ, ಒಂದು ತಲೆ ಸರಿ ಇಲ್ಲ. ವಿಡಿಯೋ ಮಾಡೋದೇ ಬರೀ ತಿಂತಾ ಬಿದ್ದಿರ್ತಾನೆ ಯಾವಾಗ ನೋಡಿ. ಆಮೇಲೆ ಏನು ಮಸಲ್ ಬರ್ಬೇಕಂತೆ, ಬಾಡಿ ಬರ್ಬೇಕಂತ, ಈ ತರ ತಿಂದ್ರೆ ಎಲ್ಲಿ ಬರುತ್ತೆ? ಆಮೇಲೆ ಡಯಟ್ ಅಂತೆ, ಹೊಟ್ಟೆ ಬರುತ್ತೆ ಅಷ್ಟೇ. ಹಾಸ್ಪಿಟಲ್ ಕಾಲೆತ್ಕೊಂಡು ಮಲ್ಗದಂತೆ ತಿಂಗಳಗಟ್ಲೆ. ಹೊಟ್ಟೆ ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಸ್ಟಫ್ ಮಾಡಿರೋಂಥ ಚಿಕನ್ನ ಹೀಗೆ ನಿಧಾನಕ್ಕೆ ಎತ್ಕೊಂಡು ಮಗು ತರ ತವದ ಮೇಲೆ ಮಲಗಿಸ್ಬೇಕಾಗಿ ವಿನಂತಿ. ಮಗು ತರ ಚಿಕನ್ ಮಲ್ಕೊಂಡಿರೋ. ಅಲ್ಲಿ ನೋಡಿ, ಅಲ್ಲಿ ಅವ್ನು ತಿಂತಾನೆ ಕೂತ್ಕೋತಿಲ್ಲ, ಅವ್ನ ಕೆಲ್ಸದ ಮಧ್ಯೆ ತಿಂತಾ ಇದ್ದಾನೆ. ಏನ್ ಕೆಲಸ ಇದೆ ಹೇಳಿದ್ರೆ ಮಾಡ್ತೀವಿ. ಏನಿಲ್ಲ, ಈ ರೂಮಿಂದ ಆಚೆ ಹೋಗ್ಬಿಡಿ ಸಾಕು. ರೂಮಲ್ಲ ಇದು ಅಡುಗೆ ಮನೆ. ಅಣ್ಣ ಅಪರೂಪ ಕೌಂಟರ್ ಕೊಟ್ರಣ, ಸ್ವಲ್ಪ ನಗಾಡ್ಬಿಡಣ. ಸ್ವಲ್ಪ ಹಿಂಗೆಲ್ಲ ಚಲುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ ಮಾಡ್ತಿರೋದು. ಬ್ಯಾಚುಲರ್ಸ್ ಎಲ್ಲ ಕೂಡ ಮಾಡ್ತಿರೋದು. ಬಾಟ್ಲೆ ಕಿಚನ್ನು, ರಂಗಾರಪ್ಪು. ನೀವೇನು ಅಡುಗೆ ಮಾಡಲ್ವಾ? ಮಾಡ್ತೀವಿ. ಅದೇ ನಿಮ್ಮ ರೀಲ್ಸ್ ಅಲ್ಲಿ ಮಾಡ್ತೀರಲ್ಲ? ಎಕ್ಸಾಕ್ಟ್ಲಿ. ನಾವು ಪ್ರತಿಭೆನ ಎಲ್ಲ ಕಡೆ ತೋರಿಸಲ್ಲ, ಎಲ್ಲಿ ತೋರಿಸ್ಬೇಕು ಅಲ್ಲಿ ಮಾತ್ರ ತೋರಿಸ್ತೀವಿ. ಅದು ಗೊತ್ತು. ಓ, ನಿಮ್ ತುಂಬಾ ಪ್ರತಿಭೆಗಳಿದೆ, ಒಂದ್ ಸ್ವಲ್ಪ ಲೀಸ್ಟ್ ಕೊಡಿ. ತುಂಬಾ ಅಲ್ಲ
ಇಲ್ಲ ತಪ್ಪಗೆಲ್ಲ ಮತ್ತೆ ಸೀದಾ ಇದೆ ತುಂಬ ಅಲ್ಲ ತಪ್ಪಗೆಲ್ಲ ಹೇಳ್ಬೇಡ. ಆಯ್ತು ಫ್ರೆಂಡ್ಸ್ ನೆಕ್ಸ್ಟ್ ಸ್ಮೆಲ್ ಮಾತ್ರ ತುಂಬಾ ಘಮ ಘಮ ಅಂತ ಪ್ಯೂರಿ ಬರ್ತದೆ. ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಹಾಕೊಂಡು ಸೊ ಆ ಟೊಮೊಟೊ ಪ್ಯೂರಿ ಸಾರಿ 50 ಸಲ ಗೊತ್ತು. ಸೊ ಫೈನಲಿ ಗಾಯ್ಸ್ ನಮ್ಮ ಅಥರ್ವರು ಸಖತ್ತಾಗಿ ದಬಾಕಿ ಕೈ ತೊಳ್ಕೊತಾ ಇದ್ದಾರೆ. ತಿನ್ನೋಣ ಅಂತ ಪ್ಯೂರಿ ಇಸ್ ರೆಡಿ. ಅಪ್ರಿಷಿಯೇಟ್. ಸೊ ಟೊಮೊಟೊ ಪ್ಯೂರಿ ಕರೆಕ್ಟ್ ಅಲ್ವಣ್ಣ? ಟೊಮೊಟೊ ಪ್ಯೂರಿ ಯಾಕೆ ಹಿಂದೆ ಹೋಗ್ತಿದ್ದೀರಾ? ಹೊಡಿಯಲ್ಲ ಬನ್ನಿ. ಅಲ್ಲ ಬನ್ನಿ, ಅಲ್ಲ ಪರವಾಗಿಲ್ಲ ಬನ್ನಿ. ಇದನ್ನ ಬಿಸಿ ಮಾಡಿ ಇಟ್ಟು ಬಿಡ್ಬೇಕನ್ಸುತ್ತೆ. ಇಟ್ಟ ಮತ್ತೆ ಎದ್ದೋಳ್ಬಾರ್ದಣ್ಣ. ಇಟ್ಟು ಬಿಡ್ಬೇಕನ್ಸುತ್ತೆ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಮಿಸ್ಟರ್ ದೀಪಕ್ ಹೇಳ್ತಾರೆ. ಏನಂದ್ರೆ A few moments later. ಏನಂದ್ರೆ ಆ ಪಾತ್ರೆಯಲ್ಲಿ ಎಲ್ಲ ಚಿಕನ್ ಒಂದೇ ತೊಟ್ಲಿಗೆ ಹಾಕಿದ್ವಲ್ಲ, ಸ್ವಲ್ಪ ಅದಕ್ಕೆ ತುಂಬಾ ಸಫಕೇಶನ್ ಆಗ್ತಿತ್ತು, ಅಂದ್ರೆ ಜಾಗ ಇರಲಿಲ್ಲ. ಸೊ ಈಗ ಇನ್ನೊಂದು ಇದು ಕಂಜಸ್ಟೆಡ್ ತೊಟ್ಲಿಗೆ ಹಾಕ್ಬಿಟ್ಟು ಇನ್ನ ಸಫಕೇಟ್ ಮಾಡಿ ಸಾಯಿಸ್ಬಿಡೋದು. ಅಂದ್ರೆ ಇವಾಗ ಪ್ಯೂರಿ ಎಲ್ಲ ಹಾಕ್ತಿವಲ್ಲ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಚೆಲ್ ಬಿಡುತ್ತೆ ಈ ಪ್ಯಾನ್ ಅಲ್ಲಿ. ಸೊ ಅದಕ್ಕೆ ಅದ್ರ ಮನೆನ ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ, ಬೇರೆ ಏನಿಲ್ಲ. ಮನೆ ಚೇಂಜ್ ಮಾಡಿದ್ರೆ ನೋಡಿ ಈ ಹೈಟ್ ಅಲ್ಲಿ ಇದೆ ಮನೆ, ಸ್ವಲ್ಪ ಉಸಿರಾಡಕ್ಕೆಲ್ಲ ಜಾಗ ಸಿಗುತ್ತೆ ಚಿಕನ್. अरे कहना क्या चाहते हो? ಏನೋ ಹೇಳ್ದೆ, ಕೆಡ್ದಾಗ ಹೇಳ್ದೆ. ಆಡಿಯನ್ಸ್ ಅರ್ಥ ಆಗಿದೆ. ಆಲ್ರೆಡಿ ಚಿಕನ್ ನೀಟಾಗಿ ರೋಸ್ಟ್ ಆಗಿದೆ ಎರಡು ಕಡೆನೂ. ಓಕೆ, ಸೊ ಇವಾಗ ಟೊಮ್ಯಾಟೊ ಪ್ಯೂರಿ ಹಾಕಬೇಕು. ಟೊಮೆಟೊ ವೆಜ್ ಆಗ್ತಿದೆ ಫ್ರೆಂಡ್ಸ್, ಟೊಮೆಟೊ ವೆಜ್. ಯಾವುದೇ ಕಾರಣಕ್ಕೂ ಇದು ಟೊಮೊಟೊ ಪ್ಯೂರಿ ಅನ್ನಲ್ಲ, ಟೊಮೊಟೊ ಗೊಜ್ಜೆ ಅನ್ನೋದು. ಗೊಜ್ಜು ಅನ್ಕೊಂಡೆ ನನ್ನ ಪ್ರಕಾರ ಕನ್ನಡದಲ್ಲಿ ಟೊಮೊಟೊ ಗೊಜ್ಜೆ ಇರ್ಬೋದು. ಕನ್ನಡದಲ್ಲಿ ಟೊಮೆಟೊ ಗೊಜ್ಜು ಆಯ್ತು ಬಿಡು. ಅಲ್ಲ ಇಂಗ್ಲಿಷ್ ಅಲ್ಲಿ ಪ್ಯೂರಿ ಅಂತಾರೆ, ಆದ್ರೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಟೊಮೆಟೊ ಗೊಜ್ಜು ಅಂತ. ಇಲ್ಲ ರಾಂಗ್ ಶೆಫ್? ಇಲ್ಲ, ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಹೇಳಿ. ಇನ್ನು ರಾಂಗ್ ಅನ್ನಕ್ಕಾಗುತ್ತೆ ಯಾರಿಗಾದ್ರು? ನೀವು ಈ ರೇಂಜಿಗೆ ಬಿಲ್ಡಪ್ ಕೊಟ್ಬಿಟ್ಟು ಸಡನ್ ಆಗಿ ಉದಿಸ್ಬಿಟ್ಟು. ಸೊ ಅದಾದ್ಮೇಲೆ ಫ್ರೆಶ್ ಕ್ರೀಮ್. ಒಂದು ಬಾಟಲ್ ಫುಲ್ ಆಗ್ತಿದೀವಾ? ಎಸ್ ಆಫ್ ಕೋರ್ಸ್, ಒಂದು ಬಾಟಲ್. ಒಂದು ಬಾಟಲ್ ಅದು ವಾಟರ್ ಪ್ಯಾಕೆಟ್ ಏನೋ ಒಂದು ಹೇಳ್ತಾನೆ, ಹ್ಞೂ ಅನ್ಬೇಕಷ್ಟೆ. ಆ್ಯಂಡ್ ಫೈನಲ್ ಟಚ್. ಸರಿನಪ್ಪ, ಕ್ಷಮಿಸ್ಬಿಡು. ಅಲ್ಲಪ್ಪ, ಈಗ ಇನ್ನೊಂದು ಕ್ವಶನ್. ಕ್ವಾಟ್ಲೆ ಕಿಚನ್ಗೆ ಏನಾದ್ರು ಕಳ್ಸಿದ್ರೆ ದೀಪನ್ನ, ಅವ್ನ್ ಕ್ವಾಟ್ಲೆ ಆಗ್ತಾನ ಕುಕ್ ಆಗ್ತಾನ? ಕ್ವಾಟ್ಲೆನ ಕುಕ್ಕಿಗೆ ಸರಿಯಿಲ್ಲ ಅಂತ ಹಂಗಾದ್ರೆ ಅವನು ಆಗಲ್ಲ, ನೀನು ಆಗಲ್ಲ. ಇದು ಬರೀ ನಾನು ಒಬ್ಬ ರೋಸ್ಟ್ ಆದೆ ಅಂತ ಬೇಜಾರ್ ಪಡ್ಲ, ನನ್ ಜೊತೆ ನೀವು ರೋಸ್ಟ್ ಆದೆ ಅಂತ ಖುಷಿ ಪಡ್ಲ, ಗೊತ್ತಾಗ್ತಿಲ್ಲ. ಅಲ್ಲೇ ನಾನು ಇಷ್ಟು ದಿವಸ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಗ್ಗೆ ಎದ್ದು ರೀಲ್ ಮಾಡ್ತಿದ್ದಕ್ಕೂ ಒಂದು ಮರ್ಯಾದೆ ಕೊಟ್ಟೆ ಕಣೋ. ಫೈನಲ್ ಆಗಿ ಚೀಸ್ ಹಾಕ್ತಾ ಇದೀವಿ. ಸೊ ಇದೇ ಫೈನಲ್ ಪ್ರೊಸೀಜರ್. ಚೀಸಿ ಸಾಕು ಬಿಡಿ ಶೆಫ್, ಎಷ್ಟು ಚೀಸ್ ಹಾಕ್ತೀರಾ? ಸಾಕು. ಇವತ್ತು ಡಯಟ್ ನ ರೋಸ್ಟ್ ಮಾಡೋಣ ಅಂತ. ಡಯಟ್ನೇ ರೋಸ್ಟ್ ಮಾಡ್ದ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಪುಟ್ರಂಗಣ್ಣ ಅಂತ ಇವ್ರು ಭಯಂಕರ ಫೇಮಸ್ ಆಗ್ಬಿಟ್ಟಿದ್ರು. ಇವ್ರ ಏನ್ ಬಿಡ್ರಂಗಣ? ಅದೇ ಏನೋ ಹಿಡ್ದಿದ್ಯಲ್ಲಪ್ಪ, ಹಿಡಿದ ಸರಿಯಾಗಿರೋದು ಹಿಡಿದ ಬಿಡು ಅಂತ ಹೇಳ್ಬಿಟ್ಟು. ಸಮಯ 6:25. ಬಿಗ್ ಬಾಸ್ ಹೋಗ್ತಿದ್ಯಾ? ಹ್ಞೂ ಅದೇ ಬ್ರಹ್ಮೇಲ್ ಅವರೇ. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಏನ್ ಮಾಡ್ತಿದ್ದೀರಾ? ಚಿಕನ್ ಅಲ್ಲಪ್ಪ, ಇದ್ಯಾಕೆ ಹಿಂಗೆ ನೀವು ಏನ್ ಮಾಡ್ತಿದ್ದೀರಾ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ಈ ಬಾಂಡ್ಲಿ ಒಳಗೆ ಅವನ್ ಮನೆ ಕಟ್ಟದೆ ಅಂತ ಹೇಳ್ದಾದ್ಮೇಲೆ ಸ್ವಲ್ಪ ಏನೋ ಎಡವಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಡವಟ್ ಏನೂ ಆಗಿಲ್ಲ. ಅಂದ್ರೆ ಇನ್ನೊಂದ್ ಸ್ವಲ್ಪ ಈ ಚಿಕನ್ ಇದೆಯಲ್ಲ, ಅದಕ್ಕೆ ಜಾಗ ಸಾಕಾಗ್ತಿಲ್ಲ, ನಿಂಗೆ ತಿರುಗ್ಸಕ್ಕಾಗ್ತಿಲ್ಲ. ಎಸ್, ಓಕೆ, ಅಷ್ಟೇ ವಿಚಾರ. ಇದಕ್ಕೆಲ್ಲ ಸೂತ್ರಧಾರ ಇವನೇ. ಒಂಚೂರು ದೊಡ್ಡ ಪಾತ್ರೆ ಕೊಟ್ಟಿದ್ರೆ ಏನಾಗಿರೋದು ರಂಗಣ್ಣ? ನಾನೇನಯ್ಯ ತಪ್ಪು ಮಾಡ್ದೆ? ಸ್ಟಫ್ಡ್ ಚೀಸ್ ಚಿಕನ್ ಇದು. ಎಸ್, ಹೆಸರು ಕೊಡ್ತಾ ಇದೀನಿ, ಸ್ಟಫ್ಡ್ ಚೀಸ್ ಚಿಕನ್. ಓಕೆ, ನಮ್ಮ ಹುಡುಗ ಹೇಳಿದ್ಮೇಲೆ ಮುಗೀತದೆ, ಅದೇ ಹೆಸರು. ಕೂದಲು ಮೇಲೆ ಎತ್ಕೊಂಡು ನನ್ನ ಐಬ್ರೋ ಕಾಣಿಸ್ತಿಲ್ಲ. ಸೊ ಫೈನಲಿ ನೋಡಿ, ಸ್ಟಫ್ ಚಿಕನ್ ಈ ತರ ಕಾಣಿಸ್ತಾ ಇದೆ. ಸ್ಟಫ್ಡ್ ಚೀಸ್ ಚಿಕನ್. ಸ್ಟಫ್ ಚೀಸ್ ಚಿಕನ್.
ಸೊ ಇದನ್ನ ತಿನ್ಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ಕೇಳೋದಕ್ಕೆ ನಮ್ಮ ದೀಪಕ್ ಅವರು ಕಾಯ್ತಾ ಇದ್ದಾರೆ. ರೆಡಿ. ಅದೇ ಹೇಳಿದ್ರಲ್ಲಪ್ಪ, ಇದು ನೋಡ್ತಾ ಇದ್ರೆ ಯಾಕೋ ಇದ್ರ ಜೊತೆ ರೈಸ್ ತಿನ್ಬೇಕು ಅನಿಸ್ತಾ ಇದೆ ಅಂತ, ಅದಕ್ಕೆ ರೈಸ್ ಇಡ್ತಾ ಇದ್ದೀನಿ. ಲಾಸ್ಟಿಗೆ ನೋಡು ಅದನ್ನು ಅಲ್ಲ, ಒಂದ್ ನಿಮಿಷ, ಲಾಸ್ಟಿಗೆ ಸ್ವಲ್ಪ ಅಲ್ಲ, ಲಾಸ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಬಕ್ಸ್ ಕೊಡ್ತೀನಿ ಅಂದ್ರು. ಚಿಕನ್ ತಿನ್ಬೇಕಾದ್ರೆ ನಿಮ್ಗೇನು ಅನ್ಸಲ್ವಾ? ಏನ್ ಅನ್ಸುತ್ತೆ? ಏನು ಅನ್ಸಲ್ಲ ಅಣ್ಣ. ಪಾಪ ಅರ್ಧ ಪ್ಯಾಕೆಟ್ ಮೊಸರು ತಂದು ಕೊಟ್ಬಿಡ್ತೀನಿ, ಆಮೇಲೆ ಒಂದು ಉಪ್ಪಿನಕಾಯಿ ಪ್ಯಾಕೆಟ್ ತಂದು ಕೊಡ್ತೀನಿ, ಮಸಾಲ ತಿನ್ಕೊಂಡಿರ್ಲಿ ಪಾಪ. ನಮಗೋಸ್ಕರ ರೈಸ್ ಎಲ್ಲ ಇಟ್ಟಿದ್ದಾರೆ. ಓ, ಪ್ಲೇಟಿಂಗ್ ಆಲ್ರೆಡಿ ನಮ್ಮ ಶೆಫ್ ಮಾಡ್ತಾ ಇದ್ದಾರೆ. ಬೇಡ, ಗೊತ್ತಾಯ್ತು, ನೀವೇ ಅನ್ನಕ್ಕೆ ಇಡ್ತಿದ್ರ ಅಂತ ಆಡಿಯನ್ಸ್ಗೂ ಹೇಳಿದ್ದೀನಿ, ಆದ್ರೂ ಸೌಂಡ್ ಎಲ್ಲ ಬೇಡ. ಸೊ ಫೈನಲಿ ಸ್ಟಫ್ ಚಿಕನ್ ಚೀಸ್ ಇಸ್ ರೆಡಿ. ಸ್ಟಫಿಂಗ್ ತೋರ್ಸಾಯ್ತು ನನ್ನ ಆಡಿಯನ್ಸ್ಗೆ, ಟೇಸ್ಟ್ ಮಾಡಿ ನೋಡಿ ಪಟ. ನಾನು ತಿನ್ನಿಸ್ತಾರೆ ಅನ್ಕೊಂಡೆ. ಇಟ್ಸ್ ಓಕೆ, ಪರವಾಗಿಲ್ಲ, ಇಟ್ ಹ್ಯಾಪನ್ಸ್. ತಿನ್ನು, ನಿಂಗೆ ದೇವ್ರ ಕೈ ಕೊಟ್ಟಿಲ್ವಾ? ಸ್ಪೂನ್ ತಗೊಂಡು ತಿನ್ನು. ಹೊಟ್ಟೆ ಉರಿ ನಾವು ನೀವು ಟ್ರೈ ಮಾಡಿ, ಆ ಥರವಂತೂ ಪಾಪ ಟೇಸ್ಟ್ ಮಾಡೋಕ್ಕಾಗಲ್ಲ, ಅವ್ನು ಪ್ಯೂರ್ ವೆಜ್ಜು. ಸೊ ಹಾಗಿರುವಾಗ ಇದನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಅಂತ. ಫೈನಲಿ ನಾನ್ ವೆಜ್ ರೆಸಿಪಿ ಮಾಡಿ ನನ್ನ ಡಿಸಪಾಯಿಂಟ್ ಮಾಡಿದ್ದಾರೆ. ಇರಲಿ, ಪರವಾಗಿಲ್ಲ. ಇಲ್ಲ, ಯಾಕಂದ್ರೆ ಲಾಸ್ಟ್ ವಿಡಿಯೋ ಕಂಟಿನ್ಯೂಸ್ 3 ವೆಜ್ಜೇ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ನಾನ್ ವೆಜ್. ಓಕೆ, ಸೊ ನಮ್ಮ ಆಡಿಯನ್ಸ್ಗೆ ಅವಾಗ ಸ್ವಲ್ಪ ಮಿಕ್ಸ್ ಮಸಾಲ ಥರ ವೆಜ್ ನಾನ್ ವೆಜ್ ಮಾಡ್ತಾ ಇರ್ತೀವಿ. ಪರವಾಗಿಲ್ಲ, ನಾನ್ ವೆಜ್ ಜಾಸ್ತಿ ಮಾಡಿದ್ರೆ ಅಂತಂದ್ರೆ ಯಾಕೆ ಸ್ವಲ್ಪ ಸುಮ್ಮನೆ. ಓಕೆ ಫೈನ್, ನನಗೆ ಸ್ವಲ್ಪ ತಿನ್ಬೇಕು, ನಾನು ಟೇಸ್ಟ್ ಮಾಡಕ್ಕೆ ಹೋಗ್ತೀನಿ. ಇದೇ ಥರ ಹೆಚ್ಚಿನ ನಮ್ಮ ರೆಸಿಪೀಸ್ಗಾಗಿ ನಮ್ಮ ಟ್ರಿಪಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕನ್ನ ಒತ್ತಿಟ್ಕೊಳ್ಳಿ. ಪಟ ನೋಟಿಫಿಕೇಶನ್ ಬರುತ್ತೆ ನಮ್ಮ ವೀಡಿಯೋಸ್ ಅಪ್ಲೋಡ್ ಆಗ್ತಿದ್ದಂಗೆ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.